ಪ್ರೋತ್ಸಾಹ ನೀಡಿ ಈ ವೇದಿಕೆಯನ್ನ ಸಿದ್ಧಪಡಿಸಿ ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ಅವರಿಗೆ ವಂದನೆಗಳೇ ಹೇಳ್ತೀನಿ. ಅವ್ರು ಮಾಡುತ್ತಿರೋ ಕೆಲಸ ಕೂಡ ನಾನು ಮಾಡ್ತಿರೋ ಕೆಲಸ ಕೂಡ ಒಂದೇನೆ. ನಾನು ಉತ್ತರ ಕರ್ನಾಟಕದ ಭಾಗದ ಕಲಾವಿದರನ್ನು ಗುರುತಿಸಿ ಅವರಲ್ಲಿರೋ ಕಲೆಯನ್ನು ಗುರುತಿಸಿ ನಾನು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಇದರಲ್ಲಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರು ಎಲ್ಲರೂ ಉತ್ತರ ಕರ್ನಾಟಕದವರೇ, ಯಾರು ಕೂಡ ಹೊರಗಿನವರಲ್ಲ. ನಮ್ಮ ಹೋರಾಟ ಒಂದೇ. ನಮ್ಮ ಭಾಗದವರು ಕಲಾಪ್ರೇಮಿಗಳು, ನಾವು ಎಲ್ಲರನ್ನೂ ಇಷ್ಟಪಡ್ತೇವೆ. ಇವತ್ತೇನಾದ್ರೂ ಚಿತ್ರರಂಗ ಉಳಿದುಕೊಂಡಿದೆ ಅಂದ್ರೆ ಉತ್ತರ ಕರ್ನಾಟಕದಿಂದ. ಇದು ನಾನು ಹೇಳಿದ್ದಲ್ಲ. ನಾನು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಮಾಡುತ್ತಿರುವಾಗ, ಮೊನ್ನೆ ಒಂದು ನಮ್ಮ ಆಡಿಯೋ ಫಂಕ್ಷನ್ ಮತ್ತು ಟೀಸರ್ ರಿಲೀಸ್ ಮಾಡುವಾಗ ನಮ್ಮ ಚಿತ್ರ ಉದ್ಯಮದ ಕೆಲವು ಗಣ್ಯರು ಹೇಳಿದಂತ ಮಾತು, ಚಿತ್ರರಂಗ ಉಳಿಬೇಕು, ಮುಂದೆ ಬೆಳಿಬೇಕು ಅಂದ್ರೆ ಉತ್ತರ ಕರ್ನಾಟಕದ ಒಂದು ಕೊಡುಗೆ ದೊಡ್ಡದಾಗಿದೆ. ಆ ಕೊಡುಗೆಯನ್ನು ನಾವು ಇವತ್ತು ನೆನೆಸಿಕೊಂಡು ನಾವು ಇವತ್ತು ಅಭಿನಂದನೆಗಳು ಹೇಳ್ತೀವಿ ಅಂತ ನನಗೆ ಹೇಳಿದ್ರು. ಅದೇ ಒಂದು ಧೈರ್ಯದಿಂದ ನಾನು ಕೋಟ್ಯಾಂತರ ರೂಪಾಯಿ ಹಾಕಿಬಿಟ್ಟು ಸ್ನೇಹಿತರ ಬಳಗವನ್ನು ಕಟ್ಟಿಕೊಂಡು, ಹೇಗೆ ಸ್ನೇಹಿತರ ಬಳಗ ಕಟ್ಟಿಕೊಂಡಿದ್ದಾರೆ, ನಾನು ಒಂದು ಸ್ನೇಹಿತರ ಬಳಗ ಕಟ್ಟಿಕೊಂಡು ಈ ಸಿನಿಮಾವನ್ನು ರೆಡಿ ಮಾಡಿದ್ದೀವಿ. ಈ ಸಿನಿಮಾ ನವೆಂಬರ್ 8ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಾ ಇದೆ. ನಿಮ್ಮ ಮಸ್ಕಿಯಲ್ಲಿರುವಂತಹ ವಿಜಯ ಥಿಯೇಟರ್ ಅಲ್ಲಿ ಈ ಸಿನಿಮಾನ ಹಾಕಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನವೆಂಬರ್ 8ರಂದು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಳ್ತೇನೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ, ನಾನು ಮೊದಲು ಇಲ್ಲಿ ಈ ಊರಿಗೆ ಬಂದಾಗ ಕೆಲವೊಂದು ಲೊಕೇಶನ್ ಸರ್ಚಿಂಗ್ ಅಲ್ಲಿದೆ. ಅವಾಗ ನಿಮ್ಮೂರಿನ ವೀರಭದ್ರ ಅವರು ನನ್ನ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಅವರು ಹೇಳ್ಕೊಂಡು, ಇಲ್ಲ ಸರ್, ನಾನು ಒಬ್ಬ ಕಲಾವಿದ, ನಾನು ಸುಮಾರು ಪ್ರಯತ್ನ ಪಟ್ಟೆ, ನಾನು ಬೆಂಗಳೂರು ಓಡಾಡಿದೆ, ನನಗೆ ಎಲ್ಲೂ ಅವಕಾಶ ಸಿಗಲಿಲ್ಲ, ಹಾಗಾಗಿ ನಾನು ಎಲ್ಲದನ್ನು ಬಿಟ್ಟು ಊರಲ್ಲಿ ಆರಾಮಾಗಿದ್ದೀನಿ ಸರ್ ಅಂತ ಹೇಳಿದ್ರು. ನೋಡಪ್ಪ, ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಈಗ ಲೊಕೇಶನ್ ಸರ್ಚಿಂಗ್ ಅಲ್ಲಿ ಇದ್ದೀನಿ, ನೀನ್ ನನ್ನ ಜೊತೆಯಲ್ಲಿ ಇರ್ತೀಯಾ ಅಂತ ಕೇಳ್ಕೊಂಡಾಗ, ಇಲ್ಲ ಸರ್, ನೀವು ಏನ್ ಹೇಳ್ತೀರಾ ಅದನ್ನ ಮಾಡ್ತೀನಿ, ನೀವು ಯಾವ ಪಾತ್ರ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂದಾಗ ಅವ್ರಿಗೊಂದು ಪಾತ್ರ ಕೊಟ್ಟಿದ್ದೀನಿ. ಅದು ತುಂಬಾ ಅದ್ಭುತವಾದ ಪಾತ್ರ. ಸುಗರಪ್ಪ ಅಂತ ಹೇಳಿ ಒಂದು ಕ್ಯಾರೆಕ್ಟರ್, ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಅವರನ್ನು ಆಶೀರ್ವದಿಸಿ, ನಮ್ಮನ್ನು ಆಶೀರ್ವದಿಸಿ ಎಂದು ನವೆಂಬರ್ 8ನೇ ತಾರೀಕು, ಯಾರು ಮರಿಬೇಡಿ, ನವೆಂಬರ್ 8ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆಗೊಳ್ತಾ ಇದೆ. ಎಲ್ಲರೂ